ಸೊ ಆ ಮಧ್ಯೆ ಒಂದಷ್ಟು ಕಮೆಂಟ್ಸ್ ಹರಿದಾಡ್ತಿತ್ತಲ್ಲ, ಆ ಕಮೆಂಟ್ಸ್ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತಿತ್ತು ಅಂತ? ನಾನು ಒಂದ್ ಅಬ್ಸರ್ವ್ ಮಾಡಿದೆ, ಜನ ಎಷ್ಟು ಜಾಬ್ಲೆಸ್ ಆಗಿದ್ದಾರೆ ಅಂತ. ಅಂದ್ರೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಹ್ಮ್. ಆ ನೆಗೆಟಿವ್ ಕಾಮೆಂಟ್ ಬರೆಯೋಷ್ಟು ಪೇಷನ್ಸ್. ಹ್ಮ್. ಒಂದ್ ಬ್ಲಾಕ್ ಮಾಡಿದ್ರೆ ಇನ್ನೊಂದ್ ಕ್ರಿಯೇಟ್ ಮಾಡ್ಕೊಂಡು, ಒಂದ್ ಬ್ಲಾಕ್ ಮಾಡ್ಕೊಂಡ್ರೆ ಇನ್ನೊಂದ್ ಕ್ರಿಯೇಟ್ ಮಾಡ್ಕೊಂಡು. ಹ್ಮ್. ಅಲ್ಲ, ನಿಮ್ಗೆ ನಿಜವಾಗ್ಲೂ ಅದ್ ಹೇಳ್ಬೇಕು ಅಂತ ಅನ್ಸಿದ್ರೆ ನಿಮ್ ಪ್ರೊಫೈಲ್ ತಗೊಂಡ್ ಬನ್ನಿ, ಹ್ಮ್. ನಾನು ನಿಮ್ನ ಮೀಟ್ ಆಗ್ತೀನಿ, ಎದುರುಗಡೆ ಕುತ್ಕೊಂಡು ಮಾತಾಡೋಣ, ಏನ್ ಗುರು ನಿನ್ ಪ್ರಾಬ್ಲಮ್ ಅಂತ. ಹ್ಮ್. ಇಲ್ಲ, ಧೈರ್ಯ ಇಲ್ಲ. ಯಾವನೋ ಎಲ್ಲೋ ಕೂತ್ಕೊಂಡು ಇಲ್ಲಿ ನನ್ನ ಮೈಂಡ್ ಸೆಟ್ ಹಾಳು ಮಾಡಕ್ ಯಾರು ಇವನು? ಏನ್ ರೈಟ್ಸ್ ಇದೆ ಇವನಿಗೆ? ಹೂ ಇಸ್ ದಿಸ್ ಪರ್ಸನ್? ನನಗೆ ಊಟ ಹಾಕೋರ ಇವರು? ನಂಗೆ ದುಡ್ಡು ಕೊಡೋರ ಇವರು? ನನ್ನ ಪ್ರೊಡ್ಯೂಸರ, ನನ್ನ ಡೈರೆಕ್ಟರ್? ಹೂ ಇಸ್ ದಿಸ್ ಪರ್ಸನ್? ಇವ್ರು ಯಾರು ಅಲ್ಲದೆ ಇದ್ದಾಗ ನನ್ನ ಲೈಫಲ್ಲಿ ನಾನು ಏನಕ್ಕೆ ಟೆನ್ಷನ್ ತಗೊಬೇಕು ಇವ್ರ ಕಮೆಂಟಿಗೆ? ಇದು ನಾನು ಅನ್ಕೊಂಡೆ. ಹ್ಮ್. ಹಾಕೊಂತೀರಾ ಹಾಕೊಳ್ಳಿ, ನಾನು ಓದಕ್ಕೆ ಹೋಗಲ್ಲ. ಹ್ಮ್. ನಾನು ಹಿಂಗ್ ಸ್ಕ್ಯಾನ್ ಮಾಡ್ತೀನಿ, ಒಳ್ಳೆ ಕಮೆಂಟ್ ಓಕೆ ನೈಸ್ ಲೈಕ್ ಮಾಡ್ತೀನಿ, ಹಿಂಗ್ ಸ್ಕ್ಯಾನ್ ಮಾಡ್ತೀನಿ, ಒಳ್ಳೆ ಕಮೆಂಟ್ ಓಕೆ, ಬೇರೆಲ್ಲ ಇಗ್ನೋರ್. ಅಂದ್ರೆ ಇಟ್ಸ್ ಲೈಕ್ ನಮ್ದು ರೈಸ್ ಅಲ್ಲಿ ಕೆಲವು ಹುಳಗಳು ಇರ್ತವೆ, ಅದನ್ನ ಹಿಂಗ್ ತೆಗ್ದು ಹಿಂಗ್ ಬಿಸಾಕ್ತಿವಲ್ಲ, ಹಂಗೆ. ಅಂದ್ರೆ ಜಾಸ್ತಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋದ್ರೆ ಹುಳ ಏನೇನ್ ಮಾಡುತ್ತೆ ಅದನ್ನೆಲ್ಲ ಇಟ್ಕೊಂಡು ಹೋದ್ರೆ ನಮಗೆ ಏನ್ ಬೆನಿಫಿಟ್ ಇಲ್ಲ. ಓಕೆ ಓಕೆ. ಏನ್ ಬೆನಿಫಿಟ್ ಇದೆ ಅದನ್ನ ತಗೊಬಹುದು. ಸೋಷಿಯಲ್ ಮೀಡಿಯಾ ಎಷ್ಟು ಟಾಕ್ಸಿಕ್ ಆಗ್ಬಿಡಿದೆ ಇವಾಗ ಅಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಅಂತೂ ನೋಡ್ಲೇಬಾರ್ದು ನೀವು, ದಿನ ಎಲ್ಲ ಹಾಳಾಗೋಗುತ್ತೆ. ಹ್ಮ್. ಹ್ಮ್. ಸೆಲೆಬ್ರಿಟೀಸ್ ಜೀವನನೇ ಹಾಳಾಗೋಗ್ತಿದೆ. ಬಿಕಾಸ್ ಇಫ್ ಯು ಆರ್ ಫೋಕಸಿಂಗ್ ಜನ ಏನ್ ಅನ್ಕೊಂತಿದ್ದಾರೆ. ಹ್ಮ್. ನಾನ್ ಇವಾಗ ಕಲ್ತಿರೋದೇ ಅದು, ಜನದ ಪ್ರಕಾರ ಹೋಗ್ಲೇಬಾರ್ದು. ಹ್ಮ್.